ಏನಾದ್ರೂ ಕೊಡ್ತಾರಾ ಅನ್ನುವಂತ ವಿಚಾರ. ಧಾರಾಕಾರ ಮಳೆಯ ಮಧ್ಯೆ 7ನೇ ಪಾಯಿಂಟ್ನಲ್ಲಿ ಈಗ ಉತ್ಖನನ ನಡೀತಾ ಇದೆ. ಸದ್ಯ 3 ಅಡಿಯಷ್ಟು ಆಳ ಅಗ್ದಿದ್ದಾರೆ ಕಾರ್ಮಿಕರು. 7ನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ಮುಂದುವರೆದಿದೆ. ವಿಪರೀತ ಮಳೆ ಧರ್ಮಸ್ಥಳದಾದ್ಯಂತ, ದಕ್ಷಿಣ ಕನ್ನಡದಾದ್ಯಂತ ಮಳೆಯಾಗ್ತಾ ಇದೆ. ಧಾರಾಕಾರ ಮಳೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಉತ್ಖನನಕ್ಕೆ ಇದು ಅಡ್ಡಿಯಾಗ್ತಾ ಇದೆ. ಅದರ ಮಧ್ಯೆಯೂ ಕೂಡ ಈಗ ಉತ್ಖನನ ಕಾರ್ಯ ನಡೀತಾ ಇದೆ. 7ನೇ ಪಾಯಿಂಟ್ನಲ್ಲಿ ಈಗ ಉತ್ಖನನ 6ನೇ ಪಾಯಿಂಟ್ ಆಯಿತು ಈಗಾಗಲೇ. ಅದರ ಜೊತೆಯಲ್ಲಿ ಈಗ 7ನೇ ಪಾಯಿಂಟ್ನಲ್ಲಿ ಉತ್ಖನನ ಆರಂಭ ಆಗಿದೆ. 3 ಅಡಿಯಷ್ಟು ಅಗ್ದಿದ್ದಾರೆ ಅನ್ನುವಂತ ಮಾಹಿತಿ. ಇನ್ನಷ್ಟು ಆಳ ಅಗಿತಾ ಇದ್ದಾರೆ ಕಾರ್ಮಿಕರು. ಪರದೆಯೊಂದನ್ನು ಕಟ್ಟಿದ್ದಾರೆ. ಈ ಮೂಳೆ ಸಿಕ್ಕ ನಂತರದಲ್ಲಿ ಸ್ಥಳ ಮಹಜರ ಎಲ್ಲವನ್ನು ಕೂಡ ನಡೆಸಿದ್ರು. ಅದರ ನಂತರದಲ್ಲಿ ಒಂದಷ್ಟು ಪ್ರೊಸೀಡಿಂಗ್ಸ್ ಆಯಿತು. ಎಫ್ಎಸ್ಎಲ್ಗೆ ಆ ಮೂಳೆಗಳನ್ನು ರವಾನೆ ಮಾಡಿದ್ದಾಯಿತು. ಜೊತೆಯಲ್ಲಿ ಅದ್ಯಾರು ಏನು ಅನ್ನುವಂಥ ಪತ್ತೆಯನ್ನ ಕೂಡ ಹಚ್ಚುವಂತ ನಿಟ್ಟಿನಲ್ಲೂ ಕೂಡ ಎಲ್ಲವೂ ಕೂಡ ಕ್ರಮಬದ್ಧವಾಗಿ ನಡೀತಾ ಇದೆ. ಅದರ ಜೊತೆಯಲ್ಲಿ ಈಗ 7ನೇ ಪಾಯಿಂಟ್ನಲ್ಲೂ ಕೂಡ ಉತ್ಖನನ ನಡೀತಾ ಇದೆ. ಮಳೆ ಒಂಚೂರು ಅಡ್ಡಿ ಆಗ್ತಾ ಇದ್ರು ಕೂಡ ಅದಕ್ಕೂ ಕೂಡ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಅಲ್ಲಿ ಮಾಡಿಕೊಂಡಿದ್ದಾರೆ. ಮೊದಲ ದಿನ ಮಳೆ ಅಡ್ಡಿ ಆಯಿತು. 2ನೇ ದಿನವೂ ಕೂಡ ಮಳೆ, 3ನೇ ದಿನವೂ ಕೂಡ ಮಳೆ ಆಗ್ತಾ ಇದೆ. ಆ ಮಧ್ಯೆಯೂ ಕೂಡ ಈಗ 7ನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಆತನೇ ತೋರಿಸಿರುವಂತ 7ನೇ ಮಾರ್ಕಿಂಗ್ ನಂಬರ್ 7 ಆ ಪಾಯಿಂಟ್ನಲ್ಲಿ ಈಗ ಉತ್ಖನನ ಆರಂಭ ಆಗಿದೆ. 3 ಅಡಿ ಅಗ್ದಿದ್ದಾರೆ ಅನ್ನುವಂತ ಮಾಹಿತಿ. 3 ಅಡಿ ಈಗಾಗಲೇ 6ನೇ ಪಾಯಿಂಟ್ನಲ್ಲಿ 4 ಅಡಿ ಅಗದ ಮೇಲೆ ಮೂಳೆಗಳು ಸಿಕ್ಕಿರೋದ್ರಿಂದ ಈ 7ನೇ ಪಾಯಿಂಟ್ನಲ್ಲಿ ಇನ್ನಷ್ಟು ಅಗಿಯುವಂತ ಸಾಧ್ಯತೆ ಇದೆ. ಹಾಗಾಗಿ 7ನೇ ಪಾಯಿಂಟ್ನಲ್ಲಿ ಉತ್ಖನನ ಇನ್ನೂ ಕೂಡ ನಡೀತಾ ಇದೆ. ಮತ್ತಷ್ಟು ಅಗಿತಾ ಇದ್ದಾರೆ ಕಾರ್ಮಿಕರು. ಈಗಾಗಲೇ 3 ಅಡಿ ಅಗ್ದಿದ್ದಾರೆ. 3ನೇ ದಿನದ ಎಸ್ಐಟಿಯ ಉತ್ಖನನ ಕಾರ್ಯಾಚರಣೆ ಈಗ ನಡೀತಾ ಇದೆ. ಇನ್ನಷ್ಟು ಅಸ್ಥಿಪಂಜರಗಳು, ಇನ್ನಷ್ಟು ಮೂಳೆಗಳು ಸಿಗುತ್ತಾ 7ನೇ ಪಾಯಿಂಟ್ ಅಲ್ಲಿ ಅನ್ನುವಂತ ಪ್ರಶ್ನೆ. 6ನೇ ಪಾಯಿಂಟ್ ಅಲ್ಲಿ ಮೂಳೆಗಳು ಸಿಕ್ಕ ನಂತರದಲ್ಲಿ ಈ ಪ್ರಶ್ನೆಗಳು ಬಹಳ ಬಲವಾಗಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ 7ನೇ ಪಾಯಿಂಟ್ ಅಲ್ಲೂ ಕೂಡ ಮೂಳೆಗಳು ಸಿಗುತ್ತವಾ ಅನ್ನುವಂತ ಪ್ರಶ್ನೆ, ಕುತೂಹಲ ಸಹಜವಾಗಿದ್ದೇ ಇರುತ್ತೆ. ಈ 6ನೇ ಪಾಯಿಂಟ್ನಲ್ಲಿ ಸುಮಾರು ಮೂಳೆಗಳು ಸಿಕ್ಕದ್ವು. ಅದೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿಕೊಂಡ್ರು. ಆನಂತರದಲ್ಲಿ ಮಣ್ಣಿನ ಶೋಧ ಕೂಡ ನಡೆಸಿದ್ರು. ಅಲ್ಲೆಲ್ಲಾದ್ರೂ ಅವಶೇಷಗಳು ಪತ್ತೆ ಆಗುತ್ತಾ ಅನ್ನುವಂತ ವಿಚಾರ. ದೇಹದ ವಿವಿಧ ಭಾಗಗಳ ಒಂದಷ್ಟು ಮೂಳೆಗಳನ್ನ ಕಲೆಕ್ಟ್ ಮಾಡಿಕೊಂಡ ನಂತರದಲ್ಲಿ ಅದನ್ನ ಈಗಾಗಲೇ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಲಾಗಿದೆ. ಕಳುಹಿಸಿಕೊಟ್ಟ ನಂತರದಲ್ಲಿ ಪ್ರಾಥಮಿಕವಾಗಿ ತಿಳಿದು ಬರ್ತಾ ಇರುವಂತಹ ವಿಚಾರ ಅಂತಂದ್ರೆ ಪುರುಷರದ್ದು ಅನ್ನುವಂತಹ ವಿಚಾರ. ಆದ್ರೆ ಕನ್ಫರ್ಮಿಟಿ ಬೇಕು, ಇನ್ನು ಕನ್ಫರ್ಮ್ ಮಾಡಬೇಕು. ಎಫ್ಎಸ್ಎಲ್ ಅದನ್ನ ಕನ್ಫರ್ಮ್ ಮಾಡಬೇಕು. ಸಮಟೈಮ್ಸ್ ಹೆಚ್ಚು ಕಮ್ಮಿ ಆಗುವಂತ ಸಾಧ್ಯತೆಗಳಿದ್ದೇ ಇರುತ್ತೆ ವಯಸ್ಸಿನಲ್ಲಿ, ಅಥವಾ ಅದು ಮೇಲೋ ಫಿಮೇಲೋ ಅನ್ನುವಂಥದ್ದನ್ನ ಜಡ್ಜ್ ಮಾಡೋದ್ರಲ್ಲಿ. ಹಾಗಾಗಿ ಎಲ್ಲದಕ್ಕೂ ಕೂಡ ಕನ್ಫರ್ಮೇಷನ್ ಬರಬೇಕು. ಆದ್ರೆ ಸದ್ಯಕ್ಕೆ ಈಗ ಶೋಧ ಕಾರ್ಯ ನಡೀತಾ ಇದೆ. 7ನೇ ಪಾಯಿಂಟ್ನಲ್ಲಿ ಉತ್ಖನನ ನಡೀತಾ ಇದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. 3 ಅಡಿ ಅಗ್ದಿದ್ದಾರೆ, ಇನ್ನಷ್ಟು ಅಗಿತಾ ಇದ್ದಾರೆ. ಯಾಕಂದ್ರೆ 6ನೇ ಪಾಯಿಂಟ್ನಲ್ಲಿ 4 ಅಡಿಯ ನಂತರದಲ್ಲಿ ಈ ಮೂಳೆಗಳು ಸಿಕ್ಕಿರುವಂತ ನಿಟ್ಟಿನಲ್ಲಿ 7ನೇ ಪಾಯಿಂಟ್ನಲ್ಲೂ ಕೂಡ ಮತ್ತಷ್ಟು ಡೀಪರ್ ಡೌನ್ ರಹಸ್ಯಗಳು ಇರಬಹುದು ಅನ್ನುವಂತ ನಿಟ್ಟಿನಲ್ಲಿ ಶೋಧ ಕಾರ್ಯ, ಉತ್ಖನನ ಕಾರ್ಯ ನಡೀತಾ ಇದೆ. ಸ್ಟೇಟ್ಮೆಂಟ್ ಏನಾದ್ರೂ ಕೊಡ್ತಾರಾ ಅನ್ನುವಂತ ವಿಚಾರ. ಧಾರಾಕಾರ ಮಳೆಯ ಮಧ್ಯೆ 7ನೇ ಪಾಯಿಂಟ್ನಲ್ಲಿ ಈಗ ಉತ್ಖನನ ನಡೀತಾ ಇದೆ. ಸದ್ಯ 3 ಅಡಿಯಷ್ಟು ಆಳ ಅಗ್ದಿದ್ದಾರೆ ಕಾರ್ಮಿಕರು. 7ನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ಮುಂದುವರೆದಿದೆ. ವಿಪರೀತ ಮಳೆ ಧರ್ಮಸ್ಥಳದಾದ್ಯಂತ, ದಕ್ಷಿಣ ಕನ್ನಡದಾದ್ಯಂತ ಮಳೆಯಾಗ್ತಾ ಇದೆ. ಧಾರಾಕಾರ ಮಳೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಉತ್ಖನನಕ್ಕೆ ಇದು ಅಡ್ಡಿಯಾಗ್ತಾ ಇದೆ. ಅದರ ಮಧ್ಯೆಯೂ ಕೂಡ ಈಗ ಉತ್ಖನನ ಕಾರ್ಯ ನಡೀತಾ ಇದೆ. 7ನೇ ಪಾಯಿಂಟ್ನಲ್ಲಿ ಈಗ ಉತ್ಖನನ 6ನೇ ಪಾಯಿಂಟ್ ಆಯಿತು ಈಗಾಗಲೇ. ಅದರ ಜೊತೆಯಲ್ಲಿ ಈಗ 7ನೇ ಪಾಯಿಂಟ್ನಲ್ಲಿ ಉತ್ಖನನ ಆರಂಭ ಆಗಿದೆ. 3 ಅಡಿಯಷ್ಟು ಅಗ್ದಿದ್ದಾರೆ ಅನ್ನುವಂತ ಮಾಹಿತಿ. ಇನ್ನಷ್ಟು ಆಳ ಅಗಿತಾ ಇದ್ದಾರೆ ಕಾರ್ಮಿಕರು. ಪರದೆಯೊಂದನ್ನು ಕಟ್ಟಿದ್ದಾರೆ. ಈ ಮೂಳೆ ಸಿಕ್ಕ ನಂತರದಲ್ಲಿ ಸ್ಥಳ ಮಹಜರ ಎಲ್ಲವನ್ನು ಕೂಡ ನಡೆಸಿದ್ರು. ಅದರ ನಂತರದಲ್ಲಿ ಒಂದಷ್ಟು ಪ್ರೊಸೀಡಿಂಗ್ಸ್ ಆಯಿತು. ಎಫ್ಎಸ್ಎಲ್ಗೆ ಆ ಮೂಳೆಗಳನ್ನು ರವಾನೆ ಮಾಡಿದ್ದಾಯಿತು. ಜೊತೆಯಲ್ಲಿ ಅದ್ಯಾರು ಏನು ಅನ್ನುವಂತ ಪತ್ತೆಯನ್ನ ಕೂಡ ಹಚ್ಚುವಂತ ನಿಟ್ಟಿನಲ್ಲೂ ಕೂಡ ಎಲ್ಲವೂ ಕೂಡ ಕ್ರಮಬದ್ಧವಾಗಿ ನಡೀತಾ ಇದೆ. ಅದರ ಜೊತೆಯಲ್ಲಿ ಈಗ 7ನೇ ಪಾಯಿಂಟ್ನಲ್ಲೂ ಕೂಡ ಉತ್ಖನನ ನಡೀತಾ ಇದೆ.
ಮಳೆ ಒಂಚೂರು ಅಡ್ಡಿ ಆಗ್ತಾ ಇದ್ರು ಕೂಡ ಅದಕ್ಕೂ ಕೂಡ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಅಲ್ಲಿ ಮಾಡಿಕೊಂಡಿದ್ದಾರೆ. ಮೊದಲ ದಿನ ಮಳೆ ಅಡ್ಡಿ ಆಯಿತು, ಎರಡನೇ ದಿನವೂ ಕೂಡ ಮಳೆ, ಮೂರನೇ ದಿನವೂ ಕೂಡ ಮಳೆ ಆಗ್ತಾ ಇದೆ. ಆ ಮಧ್ಯೆಯೂ ಕೂಡ ಈಗ 7ನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಆತನೇ ತೋರಿಸಿರುವಂತ 7ನೇ ಮಾರ್ಕಿಂಗ್ ನಂಬರ್ 7 ಆ ಪಾಯಿಂಟ್ನಲ್ಲಿ ಈಗ ಉತ್ಖನನ ಆರಂಭ ಆಗಿದೆ. 3 ಅಡಿ ಅಗ್ದಿದ್ದಾರೆ ಅನ್ನುವಂತ ಮಾಹಿತಿ. 3 ಅಡಿ ಈಗಾಗಲೇ 6ನೇ ಪಾಯಿಂಟ್ನಲ್ಲಿ 4 ಅಡಿ ಅಗದ ಮೇಲೆ ಮೂಳೆಗಳು ಸಿಕ್ಕಿರೋದ್ರಿಂದ ಈ 7ನೇ ಪಾಯಿಂಟ್ನಲ್ಲಿ ಇನ್ನಷ್ಟು ಅಗಿಯುವಂತ ಸಾಧ್ಯತೆ ಇದೆ. ಹಾಗಾಗಿ 7ನೇ ಪಾಯಿಂಟ್ನಲ್ಲಿ ಉತ್ಖನನ ಇನ್ನೂ ಕೂಡ ನಡೀತಾ ಇದೆ, ಮತ್ತಷ್ಟು ಅಗಿತಾ ಇದ್ದಾರೆ ಕಾರ್ಮಿಕರು. ಈಗಾಗಲೇ 3 ಅಡಿ ಅಗ್ದಿದ್ದಾರೆ. 3ನೇ ದಿನದ ಎಸ್ಐಟಿಯ ಉತ್ಖನನ ಕಾರ್ಯಾಚರಣೆ ಈಗ ನಡೀತಾ ಇದೆ. ಇನ್ನಷ್ಟು ಅಸ್ಥಿಪಂಜರಗಳು, ಇನ್ನಷ್ಟು ಮೂಳೆಗಳು ಸಿಗುತ್ತಾ 7ನೇ ಪಾಯಿಂಟ್ ಅಲ್ಲಿ ಅನ್ನುವಂತ ಪ್ರಶ್ನೆ. 6ನೇ ಪಾಯಿಂಟ್ ಅಲ್ಲಿ ಮೂಳೆಗಳು ಸಿಕ್ಕ ನಂತರದಲ್ಲಿ ಈ ಪ್ರಶ್ನೆಗಳು ಬಹಳ ಬಲವಾಗಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ 7ನೇ ಪಾಯಿಂಟ್ ಅಲ್ಲೂ ಕೂಡ ಮೂಳೆಗಳು ಸಿಗುತ್ತವಾ ಅನ್ನುವಂತ ಪ್ರಶ್ನೆ, ಕುತೂಹಲ ಸಹಜವಾಗಿದ್ದೇ ಇರುತ್ತೆ. ಈ 6ನೇ ಪಾಯಿಂಟ್ನಲ್ಲಿ ಸುಮಾರು ಮೂಳೆಗಳು ಸಿಕ್ಕಿದ್ವು, ಅದೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿಕೊಂಡ್ರು. ಆನಂತರದಲ್ಲಿ ಮಣ್ಣಿನ ಶೋಧ ಕೂಡ ನಡೆಸಿದ್ರು. ಅಲ್ಲೆಲ್ಲಾದ್ರೂ ಅವಶೇಷಗಳು ಪತ್ತೆ ಆಗುತ್ತಾ ಅನ್ನುವಂತ ವಿಚಾರ, ದೇಹದ ವಿವಿಧ ಭಾಗಗಳ ಒಂದಷ್ಟು ಮೂಳೆಗಳನ್ನ ಕಲೆಕ್ಟ್ ಮಾಡಿಕೊಂಡ ನಂತರದಲ್ಲಿ ಅದನ್ನ ಈಗಾಗಲೇ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಲಾಗಿದೆ. ಕಳುಹಿಸಿಕೊಟ್ಟ ನಂತರದಲ್ಲಿ ಪ್ರಾಥಮಿಕವಾಗಿ ತಿಳಿದು ಬರ್ತಾ ಇರುವಂತಹ ವಿಚಾರ ಅಂತಂದ್ರೆ ಪುರುಷರದ್ದು ಅನ್ನುವಂತ ವಿಚಾರ. ಆದ್ರೆ ಕನ್ಫರ್ಮಿಟಿ ಬೇಕು, ಇನ್ನು ಕನ್ಫರ್ಮ್ ಮಾಡಬೇಕು. FSL ಅದನ್ನ ಕನ್ಫರ್ಮ್ ಮಾಡಬೇಕು. ಸಮಟೈಮ್ಸ್ ಹೆಚ್ಚು ಕಮ್ಮಿ ಆಗುವಂತ ಸಾಧ್ಯತೆಗಳಿದ್ದೇ ಇರುತ್ತೆ ವಯಸ್ಸಿನಲ್ಲಿ, ಅಥವಾ ಅದು ಮೇಲೋ ಫಿಮೇಲೋ ಅನ್ನುವಂಥದ್ದನ್ನ ಜಡ್ಜ್ ಮಾಡೋದ್ರಲ್ಲಿ. ಹಾಗಾಗಿ ಎಲ್ಲದಕ್ಕೂ ಕೂಡ ಕನ್ಫರ್ಮೇಷನ್ ಬರಬೇಕು. ಆದ್ರೆ ಸದ್ಯಕ್ಕೆ ಈಗ ಶೋಧ ಕಾರ್ಯ ನಡೀತಾ ಇದೆ. 7ನೇ ಪಾಯಿಂಟ್ನಲ್ಲಿ ಉತ್ಖನನ ನಡೀತಾ ಇದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. 3 ಅಡಿ ಅಗ್ದಿದ್ದಾರೆ, ಇನ್ನಷ್ಟು ಅಗಿತಾ ಇದ್ದಾರೆ. ಯಾಕಂದ್ರೆ 6ನೇ ಪಾಯಿಂಟ್ನಲ್ಲಿ 4 ಅಡಿಯ ನಂತರದಲ್ಲಿ ಈ ಮೂಳೆಗಳು ಸಿಕ್ಕಿರುವಂತಹ ನಿಟ್ಟಿನಲ್ಲಿ 7ನೇ ಪಾಯಿಂಟ್ನಲ್ಲೂ ಕೂಡ ಮತ್ತಷ್ಟು ಡೀಪರ್ ಡೌನ್ ರಹಸ್ಯಗಳು ಇರಬಹುದು ಅನ್ನುವಂತ ನಿಟ್ಟಿನಲ್ಲಿ ಶೋಧ ಕಾರ್ಯ, ಉತ್ಖನನ ಕಾರ್ಯ ನಡೀತಾ ಇದೆ. ಮ್ಯಾಚಿಂಗ್ ಸ್ಟೇಟ್ಮೆಂಟ್ ಏನಾದರೂ ಕೊಡ್ತಾರಾ ಅನ್ನುವಂತ ವಿಚಾರ. ಧಾರಾಕಾರ ಮಳೆಯ ಮಧ್ಯೆ 7ನೇ ಪಾಯಿಂಟ್ನಲ್ಲಿ ಈಗ ಉತ್ಖನನ ನಡೀತಾ ಇದೆ. ಸದ್ಯ 3 ಅಡಿಯಷ್ಟು ಆಳ ಅಗ್ದಿದ್ದಾರೆ ಕಾರ್ಮಿಕರು. 7ನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ಮುಂದುವರೆದಿದೆ. ವಿಪರೀತ ಮಳೆ ಧರ್ಮಸ್ಥಳದಾದ್ಯಂತ, ದಕ್ಷಿಣ ಕನ್ನಡದಾದ್ಯಂತ ಮಳೆಯಾಗ್ತಾ ಇದೆ. ಧಾರಾಕಾರ ಮಳೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಉತ್ಖನನಕ್ಕೆ ಇದು ಅಡ್ಡಿ ಆಗ್ತಾ ಇದೆ. ಅದರ ಮಧ್ಯೆಯೂ ಕೂಡ ಈಗ ಉತ್ಖನನ ಕಾರ್ಯ ನಡೀತಾ ಇದೆ. 7ನೇ ಪಾಯಿಂಟ್ನಲ್ಲಿ ಈಗ ಉತ್ಖನನ 6ನೇ ಪಾಯಿಂಟ್ ಆಯಿತು ಈಗಾಗಲೇ. ಅದರ ಜೊತೆಯಲ್ಲಿ ಈಗ 7ನೇ ಪಾಯಿಂಟ್ನಲ್ಲಿ ಉತ್ಖನನ ಆರಂಭ ಆಗಿದೆ. 3 ಅಡಿಯಷ್ಟು ಅಗ್ದಿದ್ದಾರೆ ಅನ್ನುವಂತ ಮಾಹಿತಿ. ಇನ್ನಷ್ಟು ಆಳ ಅಗಿತಾ ಇದ್ದಾರೆ ಕಾರ್ಮಿಕರು. ಪರದೆಯೊಂದನ್ನ ಕಟ್ಟಿದ್ದಾರೆ. ಈ ಮೂಳೆ ಸಿಕ್ಕ ನಂತರದಲ್ಲಿ ಸ್ಥಳ ಮಹಜರ ಎಲ್ಲವನ್ನು ಕೂಡ ನಡೆಸಿದ್ರು. ಅದರ ನಂತರದಲ್ಲಿ ಒಂದಷ್ಟು ಪ್ರೊಸೀಡಿಂಗ್ಸ್ ಆಯಿತು. FSLಗೆ ಆ ಮೂಳೆಗಳನ್ನು ರವಾನೆ ಮಾಡಿದ್ದಾಯಿತು. ಜೊತೆಯಲ್ಲಿ ಅದ್ಯಾರು ಏನು ಅನ್ನುವಂತ ಪತ್ತೆಯನ್ನ ಕೂಡ ಹಚ್ಚುವಂತ ನಿಟ್ಟಿನಲ್ಲೂ ಕೂಡ ಎಲ್ಲವೂ ಕೂಡ ಕ್ರಮಬದ್ಧವಾಗಿ ನಡೀತಾ ಇದೆ. ಅದರ ಜೊತೆಯಲ್ಲಿ ಈಗ 7ನೇ ಪಾಯಿಂಟ್ನಲ್ಲೂ ಕೂಡ ಉತ್ಖನನ